ಸಭೆಯಲ್ಲಿ ಏನೇನು ಚರ್ಚೆ ಆಯ್ತು ಸರ್? ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅವರು ವೈಯಕ್ತಿಕವಾಗಿ ಮಾತಾಡಿಸಿದ್ದಾರೆ. ಅವರವರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ವಿಚಾರಗಳನ್ನು ಪರಿಹಾರಗಳನ್ನು ಕೇಳ್ಕೊಂಡಿದ್ದಾರೆ. ಕೆಲವರು ಸಿ ಎಮ್ ಅವ್ರ ತಕ್ಷಣ ಫೋನ್ ಮುಖಾಂತರ ಪರಿಹಾರ ಮಾಡಿದ್ದಾರೆ, ಕೆಲವು ಮುಂದಿನ ದಿನಗಳಲ್ಲಿ ಮಾಡ್ತು ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣ ಅಂತ ಹೇಳಿದ್ದೀವಿ. ಸರ್, ಸುರ್ಜೇವಾಲಾ ಮುಂದೆ ಹಲವಾರು ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ರು, ಉಸ್ತುವಾರಿ ಸಚಿವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಸಮಸ್ಯೆಗಳಿದೆ, ಅವ್ರು ಸರಿಯಾಗಿ ಆಲಿಸ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ, ಇದೆಲ್ಲ ಚರ್ಚೆಗೆ ಬಂತ ಸರ್? ಇಲ್ಲ ಅದು ಯಾವ ಚರ್ಚೆಗೆ ಬಂದಿಲ್ಲ. ಅದು ಕೇವಲ ಡೆವಲಪ್ಮೆಂಟ್ ಮಾತ್ರ ಇವತ್ತಿನ ಸಭೆಯ ಉದ್ದೇಶ. 50 ಕೋಟಿ ರೂಪಾಯಿ ಅನುದಾನ ಕೊಟ್ಬಿಟ್ಟು ಅರ್ಧಾಗ 1.5 ಗಂಟೆ ಸಿ ಎಂ ಭಾಷಣ ಮಾಡಿದ್ದಾರೆ. ಶಾಸಕರು ಸಾವಿರಾರು ಸಮಸ್ಯೆ ಇರ್ತದೆ, 50 ಕೋಟಿ ರೂಪಾಯಿನಲ್ಲಿ ಏನು ಕಾಮಗಾರಿ ಆಗೈತೆ ಅಂತ ತುಂಬ ಜನ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಅಲ್ಲ, ಅದು 50 ಕೋಟಿ ಅವರ ವಿವೇಚನೆಯ ದುಡ್ಡು, ಅವರು ಸಿ ಎಮ್ ಅವ್ರದ್ದು. ಇನ್ನು ನಾವು ಕೊಡುವಂಥದ್ದು, ಬೇರೆ ಇಲಾಖೆ ಕೊಡುವಂಥದ್ದು ಸಪ್ರೇಟ್, ಅದು ಬೇರೆ ಲೆಕ್ಕ. ಅವ್ರದ್ದು ಮಾತ್ರ ಇದು ಎಕ್ಸ್ಟ್ರಾ ಬೋನಸ್ ಅಂತಾರಲ್ಲ, ಹಂಗೆ ಎಕ್ಸ್ಟ್ರಾ ಬೋನಸ್. ಅದು ನಾವು ಕೊಡೋ ಇಲಾಖೆ ಬೇರೆ ಬೇರೆ, ಅದು ಸಪ್ರೇಟಾಗಿ. ಒಟ್ಟಲ್ಲಿ ಸಮಸ್ಯೆ ಪರಿಹಾರ ಆಗಿದೆಯಾ ಅಥವಾ ಸಮಾಧಾನ ಮಾಡಿದ್ದಾರೆ ಸರ್? ಈಗ ಸಮಾಧಾನ ಇದೆ, ಕೆಲವರು ಸಮಸ್ಯೆ ಇದ್ದೇ ಇರ್ತೈತೆ, ಮತ್ತೆ ಅದನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇಂಥ ಸಭೆ ಒಂದು 3 ತಿಂಗಳಿಗೊಂದು ಆದರೆ ಪರಿಹಾರ ಆಗ್ತದೆ. 3 ತಿಂಗಳಿಗೊಂದು ಇಂಥ ಸಭೆ ಆಗಬೇಕು ಸಿ ಎಮ್ ಅವರ ಸಮ್ಮುಖದಲ್ಲಿ. ಸ್ವಲ್ಪ ಒಂದು ಮಟ್ಟಿಗೆ ತಮ್ಮ ಸಮಸ್ಯೆಗಳು ಹೇಳಲಿಕ್ಕೆ ಅವಕಾಶಗಳು ಸಿಗ್ತಾರೆ ಶಾಸಕರಿಗೆ. ಸರ್, ಸುರ್ಜೇವಾಲಾ ಸಭೆ ಮಾಡಿದ್ರು, ಅದಾದಮೇಲೆ ಸಿ ಎಂ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಸಭೆಗೂ ಶಾಸಕವಾಗಿ ಒಂದಷ್ಟು ದೂರು ದುಮ್ಮಾನಗಳನ್ನು ಹೇಳ್ಕೊಂಡಿದ್ರು, ಈಗ ಸಿ ಎಂ ಮಾಡ್ತಾ ಇದ್ದಾರೆ. ವಾಟ್ಸ್ ಅ ಡಿಫ್ರೆನ್ಸ್ ಸರ್? ಏನು ಇಬ್ಬರು ಮಾಡೋದು ಪ್ರಯೋಜನ ಏನು ಬರ್ತದೆ ಶಾಸಕರಿಗೆ? ಅದ್ರಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಒಂದು ವೇದಿಕೆ. ಅದು ಹೇಳಿದೆ ತಕ್ಷಣ ಕೆಲವು ಪರಿಹಾರ ಮಾಡಿದ್ರು. ರಾಜ್ಯಕ್ಕಾಗಿ ಅವರು 2 ವರ್ಷದಿಂದ ಇದು ಪ್ರತಿ ಸಾರಿ ಹೇಳ್ತಾರೆ. ಅವರು ಭಾಷೆನಲ್ಲಿ ಹೇಳಿದ್ದಾರೆ, ನಿಮ್ಮ ಟಿ ವಿಯಲ್ಲಿ ಸಾಕಷ್ಟು ಸರಿ ಹೇಳಿದ್ದಾರೆ. ಅದು ಇವತ್ತು ಮುಕ್ತಿ ಕಾಣಿದೆ. ಇವತ್ತು ನಮ್ಮ ಇಲಾಖೆ ಅಲ್ರಲ್ಲ, ಅದು ದುಡ್ಡು ಬರೋದು ನಮ್ಮ ಇಲಾಖೆ ಅಲ್ರಲ್ಲ. ಅದು ಅಲ್ಲ, ರಾಜಕೀಯ ಪೂರ್ತಿ ಹೇಳಿಲ್ಲ ನೀವು. ಅಲ್ಲ, ಈಗ ಸಮಾಧಾನ ಮಾಡಿದಾರೆ ಮುಖ್ಯಮಂತ್ರಿಗಳು. ಏನು ಬರಬೇಕಾದ ದುಡ್ಡನ್ನು ತಕ್ಷಣ ಕೊಡಿಸು ಅಂತ ಹೇಳಿದ್ದಾರೆ. ಅಲ್ಲ, ಅವರು ನಿಮ್ಮೇಲೂ ಹೇಳಿದರು, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ವಿಷಯ ಹೇಳಿದ್ರು. ಇಲ್ಲ, ಯಾವಾಗ ಹೇಳಿದ್ದಾರೆ? ಯಾವಾಗ ಹೇಳೋ ಸಾಧ್ಯ ಇಲ್ಲ. ಅವ್ರು ಯಾವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ.